ಸಚಿವ ಕೆಎಸ್ ಈಶ್ವರಪ್ಪ ಮನೆಯಲ್ಲೇ ಚರ್ಚೆಯಾಗಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ಗೊತ್ತಾದರೆ ರಾಜುಗೌಡಗೆ ಅವನೇ ಹೊಡಿತಾನೆ ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಶುಕ್ರವಾರ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಈಶ್ವರಪ್ಪ ಮನೆಯಲ್ಲಿ ಸಭೆ ಮಾಡಿದ್ರಿ, ಆ ಸಭೆ ಏನು ಎಂತ ಏನಂತಂದ್ರೆ ಅದರ ಬಹಳ ಚರ್ಚೆ ಆಗ್ತಾ ಇದೆ. ಒಳ್ಳೆ ಕ್ವಶನ್ ಕೇಳಿದ್ರಿ, ಅದು ಭಾಳ ಧನ್ಯವಾದ ನಿಮ್ಗೆ. ಅದು ಕ್ಲಿಯರ್ ಮಾಡ್ಬೇಕಾಯ್ತು. ನಾನು ನೋಡಿ ಒಂದು ಸಿಂಪಲ್ ಆಯ್ತು, ಏನೂ ಹತ್ರ ವಿಶೇಷತೆ ಏನೇನೂ ಇಲ್ಲ. ನಾನು ಮುಂಬೈದು ಬಂದು ಬೆಂಗಳೂರು ಲ್ಯಾಂಡ್ ಅದೇ ಬಸವರಾಜ ಯತ್ನಾಳ್ ಫೋನ್ ಮಾಡಿದಾಗ ಫೋನ್ ಮಾಡಿ ರಮೇಶ್ ನಾನು ಎಲ್ಲಿದೆ ಅಂದ್ರೆ ಈಗ ಏರ್ಪೋರ್ಟ್ನಾಗ ಲ್ಯಾಂಡಾಗ ಸಿಟ್ಯಾಗ ಬರ್ತಪ್ಪ. ಇಲ್ಲ ಈಶ್ವರಪ್ಪ ಮನೆ ಹೊಂಟು ಬಂದು ಎಲ್ಲಿ ಮನೆ ಅಂತ ನಂಗೆ ಗೊತ್ತಾಗಿಲ್ಲ. ರೈಲ್ವೆ ಟ್ರ್ಯಾಕ್ ಬರ್ಬೇಕಂದ್ರೆ ಆಯ್ತು ಬಿಟ್ಟು ನಂದು ಆನ್ ದಿ ವೇ ಇದ್ದು ಬರ್ತಾನೆ ಅಂತ ಹೇಳ. ಹೋದಾಗ ಅವರು ವಿಷಯ ಸಬ್ಜೆಕ್ಟ್ ಏನಂತು ಅಲ್ಲಿ ಹೋಗ್ಬಿಡಿ. ಮೊದಲ ನೀವು ರಾಜುಗೌಡ ಬಂದದ್ದು ನನಗೆ ಗೊತ್ತಿಲ್ಲ. ಅವ್ನು ರಾಜುಗೌಡ ಅಂದ್ರೆ ನಾವು ಹೊರಗಿಂದ ಬಂದುಬಿಡ್ತೀನಿ, ಒಳಗೆ ಹೋಗ್ಕರ್ಕಿಲ್ಲ. ಫಸ್ಟ್ ಹೇಳ್ತೀನಿ ನಾನು ರಾಜುಗೌಡ ಒಳಗದ ಅಂದ್ರೆ ನಾ ಒಳಗೆ ಹೋಗ್ರಿ ಎತ್ತನಪ್ಪ ಮಾಡಿಲ್ಲಪ್ಪ ನಾನು ಬರೋದಿಲ್ಲ ಮನೆ ಹೋಗ್ಕೊಂಡು ಹೇಳಿಬಿಡ್ತಿದ್ದೆ. ನಾ ನೇರವಾಗಿ ಹೋಗಿದ್ದೆ. ಹೋಗ್ಬಿಡ್ದ ರಾಜುಗೌಡ ಯತ್ನಾಳ್ ಈಶ್ವರಪ್ಪ ಕೂತಿದ್ರು. ಯತ್ನಾಳ್ ಅವ್ರು ಏನು ಚರ್ಚೆ ಮಾಡಿದ್ರು, ಅವ್ರು ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿದ್ರು. ಅವ್ರ ಸಮಾಜ 2A ಮೀಸಲಾತಿ ಮತ್ತು ಅವರು ST ಮೀಸಲಾತಿ ಚರ್ಚೆ ಮಾಡ್ತಾರೆ. ಈ ರಾಜಕೀಯ ಏನೂ ಇಲ್ಲ, ಸಮಾಜ ಬಗ್ಗೆ ಅವ್ರು ಚರ್ಚೆ ಮಾಡ್ತಾರೆ. ನಾವು ಕೂತ ತಕ್ಷಣ ಏನೂ ಅಲ್ಲೇನು ಅವ್ರು BJP ಕರ್ಕೊಂಬೋದು ಏನು ಚರ್ಚೆ ಇಲ್ಲ. ಯಾಕೆ BJP ಕರ್ಕೊಂಬರೋದು ನನ್ನಲ್ಲಿ ಶಕ್ತಿ ಅಲ್ಲ. ಅದು ಈಶ್ವರಪ್ಪನು ರಾಷ್ಟ್ರೀಯ ನಾಯಕರು ಉಚ್ಚಾಟನೆ ಮಾಡಿದ್ದಾರೆ, ಅವ್ರು ನಿರ್ಣಯ ತಗೋಬೇಕಾದ್ರೆ. ನಾವು ಯಾರೋ ಕರ್ಕೊಂಡೋಗಿ ತಂದು ಅದನ್ನು ದೊಡ್ಡ ಪೋಷಣೆ ಕೊಡುವಂಥ ಶಕ್ತಿ ನಮ್ಮಲ್ಲಿಲ್ಲ. ನಾವು ಫಸ್ಟ್ ಹೋದ ಈಶ್ವರಪ್ಪ ಮನೆಗೆ ಹೋದದ್ದು ರಾಜಕೀಯ ದುರ್ದಿಲ್ಲ, ಆ ಸಮಾಜದ ಮೀಸಲಾತಿ ಚರ್ಚೆ ಮಾಡಿದ್ರು. ನಾವು ಹೋಗಿ ಕೂತೆ ನಂದು ಏನೂ ಡಿಸ್ಕಷನ್ ಇಲ್ಲ. ರಾಜುಗೌಡ ಯಾಕೆ ಬಂದಂಗೆ ಗೊತ್ತಿಲ್ಲ. ಮತ್ತು ರಾಜುಗೌಡ ಇಲ್ಲಿ ಹೋದಂದ್ರೆ ಮೊದಲೇ ಮತ್ತು ಒಳಗೆ ಹೋಗ್ಕರ್ಕಿಲ್ಲ. ರಾಜುಗೌಡನ ಬಗ್ಗೆ ನಮ್ಗೆ ಏನು ನಮ್ಗೆ ಈಗ ಮಾಧ್ಯಮ ಹೇಳಕ್ಕೆ ಹೋದ್ರೆ ಮರುದು ದೊಡ್ಡ ಮಾಡಿ ಇನ್ನೊಂದು ಮೀಡಿಯಾದಾಗ ಇನ್ನೊಂದು ಕತೆ ಕಟ್ಟಿ ಹೇಳಿದ. ಅಲ್ಲಿ ಒಳಗೆ ಏನು ಚರ್ಚೆ ಅದನ್ನ ಹೇಳಿ ಅವ ವಿಜಯದ ಹೊಡಿತಾನೆ. ನಾವು ಒಳಗೆ ಚರ್ಚೆ ಆದ ಹೇಳಿ ಅವ್ರ ಬಗ್ಗೆ ಅಂತ ಹೇಳಿ ಅವ್ನು ಹೊಡಿತಾರೆ. ಅದು ಹೇಳ್ಬಾರ್ದು. ನಾನು ದೊಡ್ಡ ಸ್ಥಾನದಲ್ಲಿ ಹೇಳ್ಬಾರ್ದು. ಅಲ್ಲಿ ಮಾತಾಡೋದು ಹೊರಗೆ ಅಂದು ಮಾಡ್ಬಾರ್ದು. ಇದ್ದದ್ದು ನೇರವಾಗಿ ಹೇಳ್ಬೇಕು. ಅಂದರೆ ಅದು ಚರ್ಚೆ ಆಗ್ತದೆ ಅಂಥದ್ದು. ಈಶ್ವರಪ್ಪಂದ BJP ಕರ್ಕೊಂಬರೋ ಬಗ್ಗೆ ನಂದು ಏನೂ ಪಾತ್ರ ಇಲ್ಲ. ಅವನು ನಿರ್ಣಯ ತಗೊಂಡ್ರೆ ನಮ್ಮ ಹೈಕಮಾಂಡ್, ಅದು ಕೇಂದ್ರ ಮಟ್ಟದ ನಾಯಕರು ನಿರ್ಣಯ ತಗೊಂಡ್ರೆ ಸ್ವಾಗತ. ನಮ್ದು ಎಷ್ಟು ಇತ್ತು ಈಶ್ವರಪ್ಪನ BJP ಕರ್ಕೊಂಬಂತ ನಮ್ಮ ಪಾತ್ರ ಏನೂ ಇಲ್ಲ. ಇಷ್ಟು ಫುಲ್ ಸ್ಟಾಪ್. ಪರ್ವತದಲ್ಲಿ ಯಾರಿಗೂ ಮಾಡೋದು ಎಲ್ಲ ಹಕ್ಕದೆ. ನಮ್ಮದು ಕ್ವಶನ್ ನಾನು ಭಾರತೀಯ ಜನತಾ ಪಕ್ಷ ಏನು ನಿರ್ಣಯ ಕೆಲಸ ಮಾಡೋಣ. ನಾವು ವೈಯಕ್ತಿಕ ರಮೇಶ್ ನಿರ್ಣಯ ಏನೂ ಇರುತ್ತಲ್ಲ. ಈ ಪದೇ ಸೇರ್ತಾ ಇರೋದ್ರಿಂದ ನೀವೆಲ್ಲ ಭಿನ್ನಮತೀಯ ಚಟುವಟಿಕೆ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಸಂದೇಶ ಹೋಗ್ತಾ ಇದೆ. ನಾವು ಮಾಧ್ಯಮ ಮಿತ್ರ ಒಂದು ಮನವಿ ಮಾಡ್ಕೊಂಡು ಭಿನ್ನಮತಿಯನ್ನು ಟ್ಯಾಗ್ ತೆಗಿರಿ. ನಾವು ಭಿನ್ನಮತಿ ಅಲ್ಲ, ಪಕ್ಷದ ನಿಷ್ಠಾವಂತ. ನಾವು ಪಕ್ಷ ಶುದ್ಧೀಕರಣಗೋಸ್ಕರ ಹೋರಾಡ್ತೇವೆ. ಶುದ್ಧೀಕರಣ ಆದಂತ ಪಕ್ಷದ ತತ್ವಸಿದ್ಧದ ಬಗ್ಗೆ ನಾವು ಹೋರಾಟ ಮಾಡಿ ಪಕ್ಷನ ಶಕ್ತಿ ಕೊಡಕ್ಕೆ ಪ್ರಯತ್ನ ಮಾಡ್ತೇವೆ. ನಮ್ಮ ಉದ್ದೇಶ ಇಲ್ಲ. ನಮ್ದು ಅದು ಪದೇ ಹೇಳ್ಬೇಡ. ಅದು ನಾವು ಈಗಾಗಲೇ ನಮ್ಮ ನಾಯಕರು ಹೇಳಿದ್ರು, ಪದೇ ಮಾಧ್ಯಮ ಹೇಳೋ ನಮ್ಮ ಪಕ್ಷಕ್ಕೆ ಮುಜುಗರ ಆಕೈತೆ. ನಮ್ಮ ಪಕ್ಷಕ್ಕೆಲ್ಲ ನಮ್ಮ ಅನುಭವ ಎಲ್ಲ ಹೇಳಿ ನಮ್ಮ ಏನು ಅನಿಸಿಕೆ ಎಲ್ಲ ಒಂದು ವೇದಿಕೆ ಹೇಳಿದ್ದೇವೆ. ಅವ್ರು ಏನು ನಿರ್ಣಯ ತಗೋತಾರೋ ಅದಕ್ಕೆ ನಾವು ಬದ್ಧದೇವೆ. ನಾ ಡೈಲಿ ಹೋಗಿಲ್ಲಪ್ಪ, ಈಗ 2 ತಿಂಗಳು ಹೋಗಿಲ್ಲ. ಈಶ್ವರಪ್ಪ ಅವ್ರ ಮನೆಗೆ ಹೋಗಿರುವಂತದ್ದು ನೋಡಿ, ಈಶ್ವರಪ್ಪ ಇವತ್ತು ನಮ್ಮ ಹಿಂದುಳಿದ ಜನಾಂಗದ ಒಬ್ಬ ಪ್ರಮುಖ ನಾಯಕ. ಯಾವುದೇ ಪಕ್ಷ ಇರಲಿ, ಈ ಪಕ್ಷೇತರ BJP ಅದನ್ನು ಮತ್ತೇನು ಬ್ರಿಗೇಡ್ ಮಾಡೋಕೆ ಗೊತ್ತಿಲ್ಲ. ಈಶ್ವರಪ್ಪ ಬಗ್ಗೆ ಇವತ್ತು ಗೌರವ ಇದೆ. ಬಟ್ ನಾವು ಹೋದದ್ದು ರಾಜಕೀಯವಾಗಿ ಮಾಡಿದ್ದಕ್ಕೆ ನಂಗೆ ಭಾಳ ಬೇಜಾರಾಗಿದೆ. ನಾವು ಒಳ್ಳೆ ಅವ್ರನ್ನ ಈಶ್ವರಪ್ಪ ಮನೆಗೆ ಹೋಗಿ ನೇರವಾಗಿ ಆಯ್ತು ಬರ್ತಾನೆ ಅಂದ್ಬಿಟ್ಟೆ. ನಾನು ಆನ್ ದಿ ವೇ ಮನೆಗೆ ನಮ್ಮ ಮನೆಗೆ ಹೋಗಕ್ಕೆ ಏರ್ಪೋರ್ಟಿಂದ ಹೋದೆ. ಅವರ ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿದ್ರು. ನಾ ಕೇಳಿ ಕೂತಿದ್ದೆ ಇಷ್ಟೇ. ಸರ್, ಈಗ ನೀವು ಹೋರಾಟದಲ್ಲಿ BJP ವ್ಯಕ್ತಿ ಪೂಜೆ ಬೇಡ, ಪಕ್ಷ ಮತ್ತು ನಿಷ್ಠೆ ಪೂಜೆ ಬೇಕು ಅಂತ ಕನೆಕ್ಟ್ ಮಾಡ್ತಾ ಇದ್ದಾರೆ ಸರ್. ನಾವು ಇವತ್ತು ಮಾಧ್ಯಮದ ಬಂದಕ್ಕೆ ಮೊದಲ ಬಾರಿಗೆ ಭಾಳ ಹಾರ್ಟ್ಲಿಯಾಗಿ ಸ್ವಾಗತ ಮಾಡಿದ್ದೀನಿ. ನಾವು ಒಳ್ಳೆ ವೇದಿಕೆ ಸಿಗ್ತಾನೆ. ಈಶ್ವರಪ್ಪ ಮನೆಗೆ ಹೋದ ಬಗ್ಗೆ ಕ್ಲಾರಿಟಿ ಕೊಡಬೇಕು. ನಮ್ಮ ಯಾವುದೋ ಥರ ಬೇರೆ ರೂಪದಲ್ಲಿ ಹೊಂಟಿದೆ ಟಿವಿಯಲ್ಲಿ. ನಾವು ನೇರವಾಗಿ ಹೇಳಕ್ಕೆ ಒಂದು ವೇದಿಕೆ ಸಿಕ್ಕುತ್ತೆ. ನಿಮ್ಗೆ ಧನ್ಯವಾದಗಳು. ನಾವು ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಿದ್ವಲ್ಲ ವಿಷಯ, ಅದನ್ನು ಹೇಳಂಗಿಲ್ಲ. ಕೊನೆಗೆ ಪಕ್ಷ ಏನು ತೀರ್ಮಾನ ತಗೋತೆ ಅದಕ್ಕೆ ನಾವು ಬದ್ಧದೇವೆ. ಅವ್ರ ಸ್ವಭಾವದ ಏನು ಮಾಡಕ್ಕೆ ಹೋಗಲ್ಲ. ಅವ್ರ ಸ್ವಭಾವದ ಏನು ಮಾಡಕ್ಕೆ ಹೋಗಲ್ಲ. ನಾನು ನೋಡಿ ಅಲ್ಲಿ ಒಳಗೆ ಮಾತಾಡೋದು ಹೊರಗೆ ಮಾತಾಡೋದು ನಾವು ಅದು ಚಲೋ ಅಲ್ಲ. ನಾನು ಬೇಕಾದ್ರೆ ಮಾತಾಡ್ಬೋದಿಲ್ಲ. ಏನು ಅವ್ರಿಗೆ ಕೇಳಬೇಕು, ಯಾಕೆ ಹಂಗೆ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ರಾಜುಗೌಡ ಮತ್ತೆ ಹೇಳ್ತಾರೆ ರಾಜು ಮ್ಯಾಲ ಅಂದ್ರೆ ಒಳಗೆ ಹೋಗ್ಕರ್ಕಿಲ್ಲ, ಹೊರಗೆ ಇಲ್ಲ ನಮ್ದೇನಿಲ್ಲ. ಅವ್ನು ನೋಡ್ರಿ ಯಡಿಯೂರಪ್ಪ ಅವರು ಶಿಷ್ಯತ್ವ ಅವ್ರನ್ನ ಗುರ್ತಿಸ್ಕೊಂಡ್ರು.
ಅಲ್ಲಿ ಅವರು ನಾವು ಯಾಕೆ ಅಲ್ಲಿ ಚರ್ಚೆ ಮಾಡೋದು ನಾವು ಅಲ್ಲಿ ಅದ್ರ ಹೋಗಿಲ್ಲ ಅದಕ್ಕೆ ಸಾಕು ಫುಲ್ ಸ್ಟಾಪ್ ಇಷ್ಟು ಕೇಳಿ ಸಂತೋಷ. ಬೇರೆ ವಿಷಯದ ಹೇಳ್ರಿ ಸರ್. ಈಗ ಸರ್ ರಾಜೇಗೌಡ ಮೂಲಕ ಏನಾದ್ರು ರಮೇಶ್ ಜಾರಕಿಹೊಳಿ ಅವರು, ಯತ್ನಾಳ್ ಅವರು ಮತ್ತೆ ಈಶ್ವರಪ್ಪ ಮನವೊಲಿಸುವ ಪ್ರಯತ್ನ ಯಡಿಯೂರಪ್ಪ ಫ್ಯಾಮಿಲಿ ಮಾಡ್ತಾ ಇದೆಯಾ ಅಂತ ನೀವು ಗಟ್ಟಿಯಾಗಿ ನಿಂತಿದ್ದೀರ ಅಂತ ಹೇಳಿ? ಬೇಡ, ಫುಲ್ ಸ್ಟಾಪ್. ಥ್ಯಾಂಕ್ ಯು. ಈಶ್ವರಪ್ಪ ಮನೆಯಲ್ಲಿ ರಾಜುಗೌಡ ಒಳಗೆ ಇದ್ದಾನೆ ಎಂದಿದ್ರೆ ನಾನು ಒಳಗಡೆ ಹೋಗ್ತಾ ಇರ್ಲಿಲ್ಲ. ಒಳಗಡೆ ಚರ್ಚೆಯಾಗಿದ್ದನ್ನ ಬಹಿರಂಗ ಪಡಿಸಿದ್ರೆ ರಾಜುಗೌಡಗೆ ವಿಜಯೇಂದ್ರನೇ ಆತನಿಗೆ ಹೊಡಿತಾನೆ ಎಂದ್ರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.